ಅಮಿತ್ ಶಾ ಅವರು ಘಟನೆ ಬಗ್ಗೆ ಮಾಹಿತಿ ಪಡಿತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಆಗಿದೆ. 1990ರಿಂದ 2025 ತನಕ ಇದನ್ನು ನಾವು ಕೇಳ್ತಾನೆ ಇದೀವಿ, ವರ್ಷ ಕೂಡ. ಉಗ್ರರ ಕೃತ್ಯಕ್ಕೆ 30ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಸೌದಿ ಅರೇಬಿಯಾ ಪ್ರವಾಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರದ್ದುಗೊಳಿಸಿದ್ದಾರೆ. ಸೌದಿಯಿಂದ ಭಾರತಕ್ಕೆ ನರೇಂದ್ರ ಮೋದಿ ಅವರು ವಾಪಸ್ ಆಗ್ತಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಅಮಿತ್ ಶಾ ಅವರು ಕೂಡ ಕೊಟ್ಟಿದ್ದಾರೆ. ಏನಾಯ್ತು, ಯಾವುದು ಅದು ಕಿತ್ತೋದ್ ಸಂಘಟನೆ, ಎಲ್ಲವನ್ನ ಕೂಡ ಮಾಹಿತಿಯನ್ನು ಕೊಡೋ ಕೆಲಸ ಆಗಿದೆ. ಮತ್ತೆ ಎಷ್ಟು ಜನ ಇದ್ರು, ಅವರನ್ನೆಲ್ಲ ಹೇಗೆ ಈಗ ನ್ಯೂಟ್ರಲೈಸ್ ಮಾಡಬೇಕು, ಅಂದ್ರೆ ಅವರನ್ನ ಮುಗಿಸ್ಬೇಕು ಅನ್ನೋದನ್ನ ಸದ್ಯಕ್ಕೆ ನೋಡ್ತಾ ಇದ್ದಾರೆ. ಬಟ್ ಜನ ಬಯಸ್ತಾ ಇರೋದು ಒಂದೇ, ಸರ್ಜಿಕಲ್ ಸ್ಟ್ರೈಕ್ 3.0 ಬೇಕಾಗಿಲ್ಲ ನಮಗೆ. ಯಾರು ಹೇಗೆ ಕೊಂದು ವಿಕೃತಿಯನ್ನ ಮೆರೆದ್ರಲ್ಲ, ಅವರನ್ನು ಕೊಲ್ಲಬಾರ್ದು, ಅವರ ಕುಟುಂಬದವರನ್ನ ಹಾಗೆ ಕೊಲ್ಲಬೇಕು, ಇವರನ್ನ ಜೀವಂತ ಬಿಡಬೇಕು. ಇದು ಜನ ಕೇಳ್ತಾ ಇರೋದು. ಯಾಕಂದ್ರೆ ಅಲ್ಲಿ ಉಗ್ರರು ಹೇಳಿದ್ದು ಅದೇ ಅಲ್ವಾ, ನಿನ್ನನ್ನು ಸಾಯಿಸಲ್ಲ, ನಿನ್ನ ಗಂಡನನ್ನು ಸಾಯಿಸ್ತೀನಿ, ಹೋಗಿ ಮೋದಿಗೆ ಹೇಳು ಅಂತ. ಹಾಗೆ ಆ ಉಗ್ರರನ್ನು ನಿಲ್ಲಿಸ್ಕೊಳ್ಬೇಕು, ಅವ್ರ ಕುಟುಂಬದವ್ರನ್ನೂ ನಿಲ್ಲಿಸ್ಕೊಳ್ಬೇಕು. ನಿನ್ನನ್ನು ಸಾಯಿಸಲ್ಲ, ನಿಮ್ಮ ಕುಟುಂಬದವ್ರನ್ನ ಸಾಯಿಸ್ತೀವಿ ಅಂತ ಹೇಳಿ ಅವರನ್ನು ಮುಗಿಸ್ಬೇಕು. ಅಲ್ಲಿ ತನಕ ನ್ಯಾಯ ಅಂದರೆ ನ್ಯಾಯ ಅಲ್ಲ, ಇದೇ ನ್ಯಾಯ. ಇದು ಸಿಗಬೇಕು. ಅದು ಯಾವಾಗ ಸಿಗುತ್ತೆ? ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಡೆಫಿನೆಟ್ಲಿ ಯಾರಿಗೂ ಬೇಕಾಗಿಲ್ಲ. ಬೇಕಾಗಿರೋದು ಇದು. ಪಹಲ್ಗಾಮ್ನಲ್ಲಿ ಈ ದೃಶ್ಯಗಳಿದೆಯಲ್ಲ, ಇದು ಬಹಳಷ್ಟು ವರ್ಷಗಳ ತನಕ ನಮ್ಮನ್ನು ಕಾಡುತ್ತೆ. ದಿಸ್ ವಿಲ್ ಹಾಂಟ್ ಅಸ್. ಯಾರೋ ಹನಿಮೂನಿಗೆ ಬಂದವರು ಹೆಂಡತಿ ಗಂಡನ ಶವದ ಮುಂದೆ ನಿಂತ್ಕೊಂಡು ರೋಧಿಸ್ತಾ ಇರುವಂತಹ ರೀತಿ ಇದೆಯಲ್ಲ, ರಿಲಿಜಿಯಸ್ ಐಡೆಂಟಿಟಿ ಮೇಲೆ ಆಗಿರುವಂತಹ ಹಲ್ಲೆ ಇದು. ನಾನು ಹಿಂದೂ ಅನ್ನೋ ಕಾರಣಕ್ಕೆ ನಾನು ಸಾಯಲ್ಪಡ್ತೀನಿ ಅಂದರೆ ಎಂಥ ನತದೃಷ್ಟ ಬಾಳು ನಂದು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ.